ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸಸ್ಯಪ್ರಿಯ KGL 621 ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ಹಾಗೂ ನನ್ನ ಈ ಚಾನೆಲ್ಗೆ ನೀವು ಈ ಕೆಳಗೆ ಕಾಣುವ ಬಟನನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ರಾಜಸ್ಥಾನ, ನಮ್ಮ ದೇಶದಲ್ಲಿರೋ ರಾಜಸ್ಥಾನವು ಸುಂದರವಾದ ಅರಮನೆಗಳು ಹಾಗೂ ಕೋಟೆಗಳು ಇರುವ ಸುಂದರವಾದ ಒಂದು ರಾಜ್ಯ. ಆ ರಾಜ್ಯದಲ್ಲಿ ಇರುವ ಜೋಧ್ಪುರ್ ನಗರವನ್ನು ನೋಡಲು ತುಂಬ ಸುಂದರವಾಗಿದೆ. ಹಾಗೂ ಅಲ್ಲಿರುವ ಆ ಮೆಹರ್ಗರ್ ಫೋರ್ಟ್ ಮತ್ತು ಟಗರ್ ಹಾಗೂ ಜಸ್ವಂತಾಡ ಹಾಗೂ ಸ್ಟೀಪ್ವೆಲ್ ಬಾವಿ ಹಾಗೂ ಇನ್ನೂ ಅನೇಕ ಪ್ರದೇಶಗಳು ನೋಡಲು ತುಂಬ ಸುಂದರವಾಗಿದೆ. ಹಾಗೂ ಅಲ್ಲಿನ ಮಹಾರಾಜರ ಮಕ್ಕಳಾದ ಉಮೀದ್ ಕರಂಜಿ ಅವರು ತಮ್ಮ ಅರಮನೆಯನ್ನು ರಾಜಸ್ಥಾನ್ ಹಾಗೂ ಜೋಧ್ಪುರ್ಗೆ ಬರುವ ಅತಿಥಿಗಳಿಗೆ, ಗೆಸ್ಟ್ಗಳಿಗೆ ಒಂದು ಸುಂದರವಾದ ಹೋಟೆಲ್ ಇರಬೇಕೆಂದು ಅರಮನೆಯ ಅರ್ಧ ಭಾಗವನ್ನು ಹೋಟೆಲ್ ಮಾಡಿರುತ್ತಾರೆ. ಅದೇ ಪಾಲ್ ಹವೇಲಿ. ಪಾಲ್ ಹವೇಲಿಯು ನಗರದ ಮಧ್ಯಭಾಗದಲ್ಲಿ ಇದೆ. ಹಾಗೂ ಅಲ್ಲಿಂದಲೇ ಘಂಟಾಘರ್, ಅದು ಉಮೀದ್ ಸಿಂಗ್ ಅವರು ನಿರ್ಮಿಸಿದ ಒಂದು ಆಗಿನ ಕಾಲದಲ್ಲೇ ನಿರ್ಮಿಸಿರುವ ಒಂದು ಸುಂದರವಾದ ಮಾರ್ಕೆಟ್. ಹಾಗೂ ಅಲ್ಲಿಂದ ಮೆಹರ್ಗರ್ ಕೋಟೆ ಸಹ ಹತ್ತಿರದಲ್ಲೇ ಇದೆ. ಹಾಗೂ ಇದು ನಗರದ ಮಧ್ಯದಲ್ಲಿ ಇರುವುದರಿಂದ ನೀವು ಈ ಹೋಟೆಲ್ನಿಂದ ಕೋಟೆಯ ದೃಶ್ಯವನ್ನು ನೋಡಿ ಆನಂದಿಸಬಹುದು. ಹಾಗೂ ಇಲ್ಲಿ ಮಹಾರಾಜರ ವಂಶಸ್ಥರ ಮನೆತನದ ಎಲ್ಲ ರೀತಿಯ ಫೋಟೋಗಳು, ದೃಶ್ಯಗಳು ಸುಂದರವಾಗಿ ಒಂದು ಮ್ಯೂಸಿಯಂ ರೀತಿ ಎಲ್ಲ ಅಳವಡಿಸಿರುತ್ತಾರೆ. ಹಾಗೂ ಈ ಹೋಟೆಲು ಹೆರಿಟೇಜ್ ಹಾಗೂ ಟ್ರೆಡಿಷನಲ್ ಹಾಗೂ ಮಾಡರ್ನ್ ಕಂಫರ್ಟ್ಸ್ ಎಲ್ಲವನ್ನು ಹೊಂದಿರುವ ಒಂದು ಅತ್ಯಾಧುನಿಕವಾದ ಒಂದು ಹೋಟೆಲ್ ಆಗಿರುತ್ತದೆ. ಇಲ್ಲಿಗೆ ವಿದೇಶಿಗರು ಹಾಗೂ ಎಲ್ಲರೂ ದೇಶದ ಜನರು ಬರುತ್ತಾರೆ. ಈ ಹೋಟೆಲ್ನಿಂದ ನೀವು ಜೋಧ್ಪುರ್ನ ಕಣ್ತುಂಬ ನೋಡಿ ಆನಂದಿಸಬಹುದು. ಹಾಗೂ ಈ ಹೋಟೆಲು ಅತಿ ಹೆಚ್ಚಾಗಿ ಇಲ್ಲ, ಇದರ ಒಂದು ರೇಟು 8,000 10,000 ಇದೆ. ಆದರೂ ನೀವು ಈ ಹೋಟೆಲ್ನಲ್ಲಿ ಉಳಿದುಕೊಂಡು ಅಲ್ಲಿನ ಸುಂದರವಾದ ದೃಶ್ಯವನ್ನು ನೋಡಿ ಆನಂದಿಸಬಹುದು. ಬನ್ನಿ, ನಾನು ಸಹ ಅಲ್ಲಿ ಹೋದಾಗ ಕಂಡ ದೃಶ್ಯಗಳು, ಅಲ್ಲಿನ ವೈಭವವನ್ನು ನಿಮಗೆ ತೋರಿಸಲು ಇಚ್ಛಿಸುತ್ತೇನೆ. ಬನ್ನಿ ನೋಡೋಣ. ಪಾಲ್ ಹವೇಲಿಯ ಮುಖ್ಯ ದ್ವಾರ. ಈ ಅರಮನೆಯ ಸುಂದರವಾದ ದೃಶ್ಯವನ್ನು ನೀವು ನೋಡಬಹುದು. ಹಾಗೂ ಮುಖ್ಯ ದ್ವಾರವನ್ನು ಎಷ್ಟು ಸುಂದರವಾಗಿ ಇರುತ್ತದೆ ನೋಡಿ. ಬನ್ನಿ, ಈ ಅರಮನೆಯ ಒಳಗಡೆ ಹೋಗಿ ಈ ಸುಂದರವಾದ ದೃಶ್ಯವನ್ನು ಸವಿಯೋಣ. ಪಾಲ್ ಹವೇಲಿ ಈ ಹೋಟೆಲ್, ಇದು ಠಾಕೂರ್ ಉಮೀದ್ ಕರಂಜಿ ಅವರು ತಮ್ಮ ಅರಮನೆಯ ಒಂದು ಭಾಗವನ್ನು ಹೋಟೆಲ್ ಆಗಿ ಮಾರ್ಪಡಿಸಿರುತ್ತಾರೆ. ಈ ಹೋಟೆಲ್ ಒಂದು ಟ್ರೆಡಿಷನಲ್, ಹೆರಿಟೇಜ್ ಹಾಗೂ ಮಾಡರ್ನ್ ಕಂಫರ್ಟ್ಸ್ ಇರುವ ಒಂದು ಹೋಟೆಲ್. ಇದು 4 ಸ್ಟಾರ್ ಹೋಟೆಲ್, ಪಾಲ್ ಹವೇಲಿ ಹೋಟೆಲು. ಇದು ಜೋಧ್ಪುರ್ಗೆ ಬರುವ ಅತಿಥಿಗಳಿಗೆ, ಗೆಸ್ಟ್ಗಳಿಗೆ ಅರಮನೆಯ ಒಂದು ಭಾಗದಲ್ಲಿ ಈ ಹೋಟೆಲನ್ನು ನಿರ್ಮಾಣ ಮಾಡಿರುತ್ತಾರೆ. ಈ ಹೋಟೆಲ್ನಲ್ಲಿ ಉಳಿದುಕೊಂಡಿದ್ದರೆ ತಾವು ಸುತ್ತಮುತ್ತಲು ಇರುವ ಘಂಟಾಘರ್, ಮೆಹರ್ಗರ್ ಕೋಟೆ ಹಾಗೂ ಜಸ್ವಂತಾಡ ಇವು ಎಲ್ಲವನ್ನು ನೋಡಬಹುದು. ಈ ಹೋಟೆಲಿನ ಟೆರೆಸ್ ಮೇಲೆ ಈ ಸುಂದರವಾದ ಮೆಹರ್ಗರ್ ಕೋಟೆಯ ದೃಶ್ಯವನ್ನು ತಾವು ಹೋಟೆಲಿಂದಲೇ ನೋಡಬಹುದು. ಹಾಗೂ ಇನ್ನೊಂದು ಕಡೆ ಘಂಟಾಘರ್, ಕ್ಲಾಕ್ ಟವರ್, ಅಂದರೆ ಮಹಾರಾಜ ಉಮೀದ್ ಸಿಂಗ್ ರವರು ನಿರ್ಮಿಸಿರುವ ಈ ಸುಂದರವಾದ ಒಂದು ಕ್ಲಾಕ್ ಟವರ್. ಹಾಗೂ ಸುತ್ತಮುತ್ತಲೂ ಇರುವ ಮಾರ್ಕೆಟ್ ಪ್ರದೇಶದಲ್ಲಿ ಎಲ್ಲವೂ ದೊರೆಯುತ್ತದೆ. ಹಾಗೂ ಈ ಹೋಟೆಲ್ನ ಒಳಗಡೆ
ಮಹಾರಾಜ ವಂಶಸ್ಥರ ಎಲ್ಲ ಭಾವಚಿತ್ರಗಳು, ಫೋಟೋಗಳು ಹಾಗೂ ಸುಂದರವಾದ ಅವರ ಉಡುಗೆ ತೊಡುಗೆಗಳು, ಅವರ ವೈಭವವನ್ನು ತಾವು ಈ ಫೋಟೋಗಳಲ್ಲಿ ನೋಡಬಹುದು. ಈ ಎಲ್ಲ ಫೋಟೋಗಳನ್ನು ಸೇರಿ ಒಂದು ಮ್ಯೂಸಿಯಂ ರೀತಿಯಲ್ಲಿ ಸುಂದರವಾಗಿ ಎಲ್ಲವನ್ನು ಏರ್ಪಡಿಸಿರುತ್ತಾರೆ. ನೋಡೋಣ ಬನ್ನಿ ಈ ಸುಂದರವಾದ ಫೋಟೋಗಳನ್ನು. ಇದು ಮಹಾರಾಜ ಜಸ್ವಂತ್ ಸಿಂಗ್ ರವರ ಸುಂದರವಾದ ಒಂದು ಚಿತ್ರ ಹಾಗೂ ಅವರ ಮಕ್ಕಳು, ಅವರ ವಂಶಸ್ಥರು ಹಾಗೂ ರಾಜಮನೆತನದಲ್ಲಿದ್ದಂಥ ಮಂತ್ರಿಗಳು, ಸೇನಾಧಿಪತಿಗಳು ಇವರ ಚಿತ್ರಗಳನ್ನು ಇಲ್ಲಿ ತಾವು ನೋಡಬಹುದು. ಕೋಟೆಗೆ ಹಾಕಿರುವ ಸುಂದರವಾದ ಲೈಟಿಂಗ್ ಅರೇಂಜ್ಮೆಂಟನ್ನು ನೋಡಬಹುದು. ಹಾಗೂ ಜೋಧ್ಪುರನ್ನು ಬ್ಲೂ ಸಿಟಿ ಎಂದು ಸಹ ಕರೆಯುತ್ತಾರೆ. ಆ ಬ್ಲೂ ಸಿಟಿಯ ದೃಶ್ಯವನ್ನು ತಾವು ನೋಡಬಹುದು. ಇಡೀ ಕೋಟೆ ಎಷ್ಟು ಸುಂದರವಾಗಿ ರಾತ್ರಿಯ ಹೊತ್ತಿನಲ್ಲಿ ಕಾಣುತ್ತೆ. ಹಾಗೂ ದೂರದಲ್ಲಿ ಕಾಣುವ ಜಸ್ವಂತ್ ತಾಣ, ಇದು ಅಮೃತಶಿಲೆಯಲ್ಲಿ ಕಟ್ಟಿರುವ ಒಂದು ಸುಂದರವಾದ ಅರಮನೆ. ರಾಜ ಜಸ್ವಂತ್ ಸಿಂಗ್ ಅವರ ಸಮಾಧಿಯು ಸಹ ಇಲ್ಲಿ ಇರುತ್ತದೆ. ನೋಡಿ, ಈ ಸುಂದರವಾಗಿ ಕಾಣುವ ಈ ಮೆಹರ್ಗಢ್ ಕೋಟೆ ಎಷ್ಟು ಚೆನ್ನಾಗಿ ಕಾಣುತ್ತೆ. ಈ ಹೋಟೆಲ್ನ ಟೆರೆಸ್ ಮೇಲೆಯಿಂದಲೇ ಈ ದೃಶ್ಯವನ್ನು ತಾವು ನೋಡಬಹುದು. ಮಹಾರಾಜರು ಮಾಡಿರುವ ಲೈಟಿಂಗ್ನಲ್ಲಿ ಈ ಪಾಲ್ ಹವೇಲಿ ಹೋಟೆಲು ಇನ್ನೂ ಚೆನ್ನಾಗಿ ಕಾಣುತ್ತದೆ. ಒಮ್ಮೆ ಜೋಧ್ಪುರ್ಗೆ ಭೇಟಿ ನೀಡಿದಾಗ ಖಂಡಿತವಾಗಿಯೂ ಈ ಹೋಟೆಲ್ನಲ್ಲಿ ತಾವು ಇಳಿದುಕೊಂಡರೆ ಈ ಎಲ್ಲ ರೀತಿಯ ದೃಶ್ಯಗಳನ್ನು ಹಾಗೂ ಸುಂದರವಾದ ಜೋಧ್ಪುರ್ ನಗರವನ್ನು ತಾವು ವೀಕ್ಷಿಸಬಹುದು. ಆ ಜೋಧ್ಪುರ್ ಹೋಟೆಲ್ನ ಎಲ್ಲ ಸಿಬ್ಬಂದಿ ಸಹ ತುಂಬ ಸಹಕರಿಸುತ್ತಾರೆ ಹಾಗೂ ತಮಗೆ ಎಲ್ಲ ರೀತಿಯ
ಆತಿಥ್ಯವನ್ನು ತುಂಬ ಚೆನ್ನಾಗಿ ಮಾಡುತ್ತಾರೆ. ಅಲ್ಲೇ ಅಟ್ಯಾಚ್ ಆಗಿರುವ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಸಹ ಇರುವುದರಿಂದ ತಮಗೆ ಅನುಕೂಲವಾಗುವಂಥ ವೆಜ್, ನಾನ್ ವೆಜ್ ಇವು ಎಲ್ಲವನ್ನು ತಾವು ಸವಿಯಬಹುದು. ಜೋಧ್ಪುರ್ನ ವಿಶೇಷವಾದ ಖಾದ್ಯಗಳು ಸಹ ಇಲ್ಲಿ ತಯಾರಿಸುತ್ತಾರೆ ಹಾಗೂ ತಾವು ಅದನ್ನು ಸವಿಯಬಹುದು. ರಾತ್ರಿ ಹೊತ್ತಿನಲ್ಲಿ ಕಾಣುವ ಸುಂದರವಾದ ಈ ದೃಶ್ಯ, ಈ ಲೈಟಿಂಗ್ ಅರೇಂಜ್ಮೆಂಟ್ ಇವುಗಳೆಲ್ಲ ನೋಡಲು ತುಂಬ ಚೆನ್ನಾಗಿ ಕಾಣುವುದು. ಇವುಗಳೆಲ್ಲ ಹತ್ತಿರದಲ್ಲೇ ಇರೋದರಿಂದ ನಿಮಗೆ ನೋಡಲು ತುಂಬ ಅನುಕೂಲವಾಗುವುದು. ಇದು ನೋಡಿ ಘಂಟಾಘರ್ ಕ್ಲಾಕ್ ಟವರ್. ಮಹಾರಾಜ ಉಮೇಶ್ ಸಿಂಗ್ ರವರು ನಿರ್ಮಿಸಿದ ಈ ಘಂಟಾಘರ್, ಇದರ ಸುತ್ತಲೂ ಜೋಧ್ಪುರ್ನ ವಿಶೇಷವಾಗಿ ತಯಾರಿಸಿರುವ ಬಳೆಯ ಅಂಗಡಿ ಹಾಗೂ ಬಟ್ಟೆಗಳು ಇವುಗಳೆಲ್ಲ ಸಿಗುತ್ತದೆ. ಈ ಹೋಟೆಲ್ನಿಂದ ಕ್ಲಾಕ್ ಟವರ್ಗೆ ನಡೆದುಕೊಂಡೇ ಹೋಗಬಹುದು. ಹಾಗೂ ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಜೋಧ್ಪುರ್ನ ತುಂಬ ಪ್ರಸಿದ್ಧವಾದ ಒಂದು ಹೋಟೆಲು ಜನತಾ ಹೋಟೆಲ್. ಆ ಜನತಾ ಹೋಟೆಲ್ನಲ್ಲಿ ಸಿಗುವ ಬಿಸಿ ಬಿಸಿ ಜಿಲೇಬಿ ಸಹ ತಿನ್ನಲು ತುಂಬ ಚೆನ್ನಾಗಿರುತ್ತದೆ. ಹಾಗೂ ಇತರ ಸಿಹಿ ಪದಾರ್ಥಗಳು, ಜೋಧ್ಪುರ್ನ ವಿಶೇಷವಾದ ತಿಂಡಿಗಳು ಸಹ ಈ ಹೋಟೆಲ್ನಲ್ಲಿ ಸಿಗುತ್ತದೆ. ಆದ್ದರಿಂದ ಈ ಸುಂದರವಾದ ಹಾಗೂ ಸವಿಯಾದ ಈ ಒಂದು ಖಾರ ಮತ್ತು ಸಿಹಿ ಪದಾರ್ಥಗಳನ್ನು ತಾವು ತಿನ್ನಬಹುದು, ಆನಂದಿಸಬಹುದು. ಖಂಡಿತವಾಗಿ ಈ ಹೋಟೆಲ್ಗೆ ಭೇಟಿ ನೀಡಿ ಜೋಧ್ಪುರ್ಗೆ ಹೋದಾಗ. ಹಾಗೂ ಪಾಲ್ ಹವೇಲಿ ಟೆರೆಸ್ ಮೇಲೆ ಬೆಳಗ್ಗೆ ಹೊತ್ತು ಆ ಸುಂದರವಾದ ಸೂರ್ಯ ಕಿರಣಗಳ ಮಧ್ಯದಲ್ಲಿ ಆ ಕೋಟೆಯನ್ನು ನೋಡುತ್ತಾ ಬ್ರೇಕ್ಫಾಸ್ಟ್ ಮಾಡುವುದೇ ಒಂದು ಆನಂದ. ನೋಡಿದ್ರಲ್ಲ ವಿಡಿಯೋನ, ಎಷ್ಟು ಸುಂದರವಾಗಿದೆಯಲ್ಲ. ಅಲ್ಲಿನ ರಾಜಮನೆತನದವರ ಆ ಭಾವಚಿತ್ರಗಳು ಹಾಗೂ ಅಲ್ಲಿಂದ ಕಾಣುವ ಕೋಟೆಯ ದೃಶ್ಯ ಅರ್ಲಿ ಮಾರ್ನಿಂಗು ಸಹ ತುಂಬ ಚೆನ್ನಾಗಿ ಕಾಣುತ್ತೆ ಬಿಸಿಲಿನಲ್ಲಿ. ಹಾಗೂ ಸಾಯಂಕಾಲ ಅಲ್ಲಿ ಲೈಟ್ ಹಾಕಿರುತ್ತಾರೆ. ಆ ಕೋಟೆಯನ್ನು ನೋಡಲು ತುಂಬ ಸುಂದರವಾಗಿದೆ. ಎಷ್ಟು ನೋಡಿದರೂ ಇನ್ನೊಮ್ಮೆ ನೋಡಬೇಕು ಅನ್ನಿಸುತ್ತದೆ. ಇಂಥ ಸುಂದರವಾದ ಈ ಪಾಲ್ ಹವೇಲಿ ಹೋಟೆಲ್ಗೆ ಒಮ್ಮೆ ಹೋಗಿ ಜೋಧ್ಪುರವನ್ನು ನೋಡಿ ಎಂದು ಈ ಮೂಲಕ ತಮ್ಮಲ್ಲಿ ಕೇಳುತ್ತೇನೆ. ಹಾಗೂ ನನ್ನ ಈ ಚಾನೆಲ್ಗೆ ಈ ಕೆಳಗೆ ಕಾಣುವ ಬಟನನ್ನು ಒತ್ತಿ ಶೇರ್ ಮಾಡಿ, ಲೈಕ್ ಮಾಡಿ. ಇದೇ ರೀತಿಯ ವಿಡಿಯೋಗಳನ್ನು ಹಾಕುತ್ತಿರುತ್ತೇನೆ. ನಮಸ್ಕಾರ.